ನಮಸ್ಕಾರ. ಇವತ್ತು ಒಂದು ಹೊಸ ಟ್ರೇಡ್ ಆಪರ್ಚುನಿಟಿ ಒಂದು ಸ್ಟಾಕಲ್ಲಿ, ಆ ಒಂದು ಟ್ರೇಡ್ ಆಪರ್ಚುನಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ ಅನ್ನೋದು ಈ ವಿಡಿಯೋಲಿ ಮಾಡ್ತಿದ್ದೀನಿ. ಬಟ್ ಈ ಟ್ರೇಡ್ ಆಪರ್ಚುನಿಟಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಟ್ರೇಡ್ ಆಪರ್ಚುನಿಟಿ, ಅಂದರೆ ಒಂಥರ ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ ಇದು. ಸೊ ಐ ಹೋಪ್ ಈ ವಿಡಿಯೋ ಎಸ್ಪೆಷಲಿ ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹೊಸದಾಗಿ ನಾನ್ ಡೈನಮಿಕ್ ಮೆಂಬರ್ಸ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಇವರು ಈ ಡೈನಮಿಕ್ ಮೆಂಬರ್ಸ್ ಅಂತ ಏನು ಹೇಳ್ತಿರ್ತಾರೆ, ಈ ಡೈನಮಿಕ್ ಸಿಸ್ಟಮ್ ಆಗಲಿ ಡೈನಮಿಕ್ ಲೈವ್ ಆಗಲಿ, ಇದ್ರ ಮುಖಾಂತರ ಹೇಗೆ ಇವರು ಟ್ರೇಡ್ ಮಾಡ್ತಾರೆ, ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋ ಒಂದು ಕ್ಲಾರಿಟಿ ನಿಮಗೂ ಸಿಗತ್ತೆ ಅನ್ನೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಸೊ ಈ ಸ್ಟಾಕ್ ಯಾವುದಪ್ಪ ಅಂದರೆ ಟಾಟಾ ಎಲೆಕ್ಸಿ ಅನ್ನೋ ಒಂದು ಸ್ಟಾಕ್. ಈ ಸ್ಟಾಕಲ್ಲಿ ನೋಡಿದ್ರೆ 28ನೇ ತಾರೀಕು ಮಾರ್ಚ್ ಇದರಲ್ಲಿ ಒಂದು ಹೊಸ ಸೆಲ್ ಸಿಗ್ನಲ್ ಬಂದಿದೆ. ಓಕೆ, ಸೊ ಹೊಸ ಸೆಲ್ ಸಿಗ್ನಲ್ ಬಂದಾಗ ನಾವು ಈ ಡೈನಮಿಕ್ ಸಿಸ್ಟಮಲ್ಲಿ ಇರೋಂಥ ರಿಪೋರ್ಟ್, ಸ್ಪೀಡ್ ಡೈನಮಿಕ್ ರಿಪೋರ್ಟ್ ಅಂತ ನೋಡಿದ್ರೆ ಅಲ್ಲಿ ಹೊಸದಾಗಿ ಸೆಲ್ ಅಂತ ಬರೆದಿದೆ. ಜೊತೆಯಲ್ಲಿ ಅದು ಪಕ್ಕದಲ್ಲೇ ನೋಡಿ ಇನ್ನೊಂದು ಕಾಲಮ್ ಇದೆ, ಅದರಲ್ಲಿ ಡೌನ್ ಸ್ಟಾರ್ಟ್ ಅಂತ ಬರೆದಿದೆ. ಅಂದರೆ ಇದ್ರದ್ದು ಶಾರ್ಟ್ ಟರ್ಮ್ ಟ್ರೆಂಡ್ ಏನಿದೆ ಅದು ಕೂಡ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ. ಸೆಲ್ ಸಿಗ್ನಲು ಬಂದಿದೆ, ಟ್ರೆಂಡು ಡೌನ್ ಸ್ಟಾರ್ಟ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್. ಸೊ ಈ ಎರಡೂ ನಮಗೆ ಕ್ಲಾರಿಟಿ ಕೊಡ್ತಾ ಇದೆ, ಟ್ರೇಡ್ ಮಾಡ್ಬೋದು ಅಂತ ಒಂದು ಏನು ಹೇಳೋದು, ಒಂದು ಕ್ಲಾರಿಟಿ ಅಥವಾ ಒಂದು ಕ್ಲಾರಿಟಿ ಸಿಗತ್ತೆ. ಓಕೆ, ಬಟ್ ನಾವು ನಾರ್ಮಲಿ ಏನು ಮಾಡ್ತೀವಿ, ಆ ಒಂದು ಟ್ರೇಡ್ ನೆಕ್ಸ್ಟ್ ಡೇನೇ ನಾವು ಮಾಡೋದು. ಇವತ್ತು ನಾವು ನೋಡ್ತಾ ಇದ್ದೀವಿ, ನೋಡ್ತೀವಿ, ಇನ್ನು ಸ್ವಲ್ಪ ಎಲ್ಲ ಚೆಕ್ ಮಾಡ್ಕೊಂಬಿಡೋಣ, ಎಲ್ಲಿಂದ ಬರ್ತಿದೆ, ಏನು ನಡೀತಿದೆ ಈ ಸ್ಟಾಕಲ್ಲಿ ಅನ್ನೋ ಒಂದು ಡೀಟೇಲ್ನ ಚೆಕ್ ಮಾಡ್ಕೊಂಬಿಟ್ರೆ ನಮ್ಗೆ ಇನ್ನೂ ಈಸಿ ಆಗಿಬಿಡುತ್ತಲ್ಲ ಅಂತ ಒಂದು ಇದು ಅಷ್ಟೇ. ಸೊ ಇದ್ರದ್ದು ಪ್ರೈಸ್ ಮೂಮೆಂಟ್ನ ನಾವು ಚೆಕ್ ಮಾಡಿದಾಗ ಒಂದು ಟಾಪಿಂದ ಕಂಟಿನ್ಯೂಸ್ ಆಗಿ ಡೌನ್ ಬರ್ತಿದೆ. ಡೌನ್ ಬರ್ತಿರೋವಾಗ ನಮಗೆ ಇದ್ರದ್ದು ಲಾಂಗ್ ಟರ್ಮ್ ಆಗಲಿ ವೆರಿ ಲಾಂಗ್ ಟರ್ಮ್ ಆಗಲಿ ಎಲ್ಲನೂ ನಮಗೆ ಡೌನ್ ಟ್ರೆಂಡ್ ಕನ್ಫರ್ಮ್ ಮಾಡಿಬಿಟ್ಟಿದೆ ಲಾಂಗ್ ಬ್ಯಾಕ್. ಸೊ ಈ ಪರ್ಟಿಕ್ಯುಲರ್ ಸ್ಟಾಕನ್ನು ನಾವು ಚೆಕ್ ಮಾಡಿದ್ರೆ ಕಂಪ್ಲೀಟ್ ಡೌನ್ ಟ್ರೆಂಡಲ್ಲಿ ಇದೆ ಇದು. ಈ ಡೌನ್ ಟ್ರೆಂಡಲ್ಲಿ ಡೌನ್ ಬರ್ತಿರೋವಾಗ ಕೆಳಗಡೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದು ಅದಕ್ಕಿಂತನೂ ಕೆಳಗೆ ಬಂದುಬಿಟ್ಟಿದೆ. ವಿಚ್ ಮೀನ್ಸ್ ಈ ಮಾರ್ಚ್ ಎಂಡ್ಗೆ ಇದು ಅದನ್ನು ಸೆಲ್ ಅನ್ನೋದು ಕನ್ಫರ್ಮ್ ಮಾಡಿಬಿಡುತ್ತೆ. ಆ ಡೈನಮಿಕ್ ಮೇಜರ್ ಸಿಗ್ನಲು ಸೆಲ್ ಅನ್ನೋದು ಕನ್ಫರ್ಮ್ ಮಾಡಿಬಿಡುತ್ತೆ. ಆವಾಗ ಇನ್ನೂ ಫರ್ದರ್ ಡೌನ್ ಹೋಗ್ಬೋದು ಅನ್ನೋದು ಅರ್ಥ. ಓಕೆ, ಸೊ ಕಂಪ್ಲೀಟ್ ಡೌನ್ ಡೈರೆಕ್ಷನ್ ಇದೆ ಈ ಪರ್ಟಿಕ್ಯುಲರ್ ಸ್ಟಾಕ್. ಈ ಕಂಪ್ಲೀಟ್ ಡೌನ್ ಡೈರೆಕ್ಷನಲ್ಲಿ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಡೌನ್ ಡೈರೆಕ್ಷನ್ ಆಗಲಿ ಅಪ್ ಡೈರೆಕ್ಷನ್ ಆಗಲಿ ಮಾರ್ಕೆಟ್ ಒಂದೇ ಡೈರೆಕ್ಷನ್ ಮೂವ್ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡೇ ಮೂವ್ಮೆಂಟ್ ಮೇಲೆ ಹೋಗೋದು, ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡಿಕೊಂಡೇ ಡೌನು ಬರೋದು. ಕರೆಕ್ಟ್ ಅಲ್ವಾ? ಸೊ ಈ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟಲ್ಲಿ ಮೇಲೋಗಿ ಡೌನ್ ಬಂದು ಸೆಲ್ ಸಿಗ್ನಲ್ ಕೊಡ್ತಾ ಇರೋದು. ಕರೆಕ್ಟ್ ಅಲ್ವಾ? ಸೊ ಈ ಸೆಲ್ ಸಿಗ್ನಲ್ನ ನಾವು ಡೈನಮಿಕ್ ಸಿಸ್ಟಮಲ್ಲಿ ಸ್ವಲ್ಪ ಕ್ಲಿಯರಾಗಿ ಚೆಕ್ ಮಾಡೋಣ ಅಂತ ನಾವು ನೋಡಿದಾಗ ಸೆಲ್ ಸಿಗ್ನಲ್ ಬಂದಿದೆ, ಆ ಟ್ರೆಂಡು ಡೌನ್ ಟ್ರೆಂಡ್ ಅಂತ ಹೇಳಿದೆ, ಸ್ಪೀಡ್ ಟ್ರೆಂಡ್ ಅಂತ ಏನು ಹೇಳ್ತೀವಿ ಅದು ಡೌನ್ ಟ್ರೆಂಡ್ ಅಂತ ಹೇಳಿದೆ. ಬಟ್ ಇದ್ರ ಜೊತೆಯಲ್ಲಿ ಒಂದು ಕ್ಯೂರಿಯಸ್ ಪಾಯಿಂಟ್ ಇಲ್ಲಿ ಏನು ಕೊಟ್ಟಿದೆ ಅಂದರೆ ಕೆಳಗಡೆ ಒಂದು DMBOTS ಸಿಗ್ನಲ್ ಬಂದಿದೆ. ಓಕೆ, DMBOTS ಸಿಗ್ನಲ್ ಅಂದರೆ ನಾರ್ಮಲಿ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ, ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಆಲ್ರೆಡಿ ಇವಾಗ ಜಸ್ಟ್ ಸೆಲ್ ಸಿಗ್ನಲ್ ಬಂದಿರೋದು, ಇದರಲ್ಲಿ ಹೆಂಗಪ್ಪ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಕರೆಕ್ಟ್ ಅಲ್ವಾ? ಬಟ್ ಈ ಸೆಲ್ ಸಿಗ್ನಲ್ ಬರೋಕ್ಕೆ ಮುಂಚೆ ರೀಸೆಂಟ್ ಟಾಪಿಂದ ಎಲ್ಲಿ ಟರ್ನ್ ಆಯಿತು ಅಲ್ಲೇ ಸೆಲ್ ಮಾಡಿಬಿಟ್ಟಿರ್ತಾರೆ ನಮ್ಮ ಡೈನಮಿಕ್ ಮೆಂಬರ್ಸ್. ಓಕೆ, ಅವ್ರಿಗೆ ಗೊತ್ತು ಇದು ಡೈರೆಕ್ಷನ್ ಎಲ್ಲ ಡೌನ್ ಇದೆ, ಡೌನ್ ಡೈರೆಕ್ಷನಲ್ಲಿ ಮೇಲ್ಗಡೆ ಒಂದು ಟರ್ನಿಂಗ್ ಪಾಯಿಂಟಿಗೆ ಬಂದಿದೆ, ಇದನ್ನು ಯಾಕೆ ಮಿಸ್ ಮಾಡೋದು ಅಂದ್ಬಿಟ್ಟು ಅಲ್ಲೇ ಸೆಲ್ ಮಾಡ್ಕೊಂಬಿಟ್ಟಿರ್ತಾರೆ. ಅಲ್ಲೇ ಸೆಲ್ ಮಾಡಿರೋರು ಏನು ಮಾಡ್ತಾರೆ, ಈ ಡೌನ್ ಬಂದು DMBOTS ಬಂತ ಇಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊತಾರೆ. ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊತಾರೆ, ಫ್ಯೂಚರ್ಸಲ್ಲಿ ಮಲ್ಟಿಪಲ್ ಲಾಟ್ ಮಾಡೋರು ಪಾರ್ಷಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಬಿಟ್ಟಿರ್ತಾರೆ. ಕರೆಕ್ಟ್ ಅಲ್ವಾ? ಬಟ್ ಓವರಾಲ್ ಡೈರೆಕ್ಷನ್ ಎಲ್ಲ ಡೌನ್ ಇದೆ. ಇವಾಗ ಶಾರ್ಟ್ ಪೊಸಿಷನ್ ಫ್ರೆಶ್ ಆಗಿ ಯಾರಾದರೂ ತೊಗೋಬೇಕು ಅಂದರೆ ಇದು ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ನೋಡಿದ್ರೆ ಎಲ್ಲ ಡೌನ್ ಡೈರೆಕ್ಷನು ಇದೆ, ಸೆಲ್ ಸಿಗ್ನಲು ಬಂದಿದೆ, ಇದನ್ನು ಮಾಡಲೇಬೇಕಲ್ವ? ಹೌದಲ್ವಾ? ಇಂಥ ಟ್ರೇಡನ್ನೇ ನಾವು ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ನಮಗೆ ಡೈರೆಕ್ಷನ್ ಫೇವರ್ ಆಗಿ ಬರೋಂಥ ಟ್ರೇಡು, ಅದು ಕ್ಲಿಯರ್ ಆಗಿದೆ, ಏನೂ ಅಡ್ಡ ಇಲ್ಲ ಅಂದರೆ ಅಂಥ ಟ್ರೇಡ್ನೆಲ್ಲ ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಅಂಥ ಟ್ರೇಡಲ್ಲೇ ನಮಗೆ ಬೆನಿಫಿಟ್ ಜಾಸ್ತಿ ಬರೋದು ಅನ್ನೋ ಒಂದು ಕ್ಲಾರಿಟಿ ನಮ್ಮ ಡೈನಮಿಕ್ ಮೆಂಬರ್ಸ್ಗಿರುತ್ತೆ. ಬಟ್ ಜೊತೆಯಲ್ಲಿ ಒಂದು DMBOTS ಅನ್ನೋದು ಬಂದಿದೆ. ರೀಸೆಂಟಾಗಿ ಆ DMBOTS ಬರೋಕ್ಕೆ ಮುಂಚೆ, ಪ್ರೈಸ್ ಮೇಲೋಗಿ ಡೌನ್ ಬರೋಕ್ಕೆ ಮುಂಚೆ ಆ ಬಾಟಮ್ ಏನು ಮಾಡಿತ್ತು, ಆ ಬಾಟಮ್ ಹತ್ರನೇ ಬಂದು ಒಂದು DMBOTS ಕೊಡ್ತಾಯಿದೆ ಪ್ರಾಫಿಟ್ ಬುಕ್ಕಿಂಗ್. ಒಂದು ಪಾಯಿಂಟ್. ಎರಡನೇ ಪಾಯಿಂಟು ನಾನು ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ಹೇಳ್ತಾ ಇರ್ತೀನಿ, ಯಾವತ್ತು
ಒಂದು ಸ್ಟಾಕ್ ಕಂಟಿನ್ಯೂಸ್ ಒಂದೇ ಡೈರೆಕ್ಷನ್ ಅಪ್ ಹೋಗ್ತಾ ಇದೆ, ಒಂದೇ ಡೈರೆಕ್ಷನ್ ಡೌನ್ ಬರ್ತಿದೆ ಅಂದರೆ ಆ ಡೌನ್ ಡೈರೆಕ್ಷನಲ್ಲಿ ಕೆಳಗಡೆ ಏನಾದರೂ ಒಂದು ಮೇಜರ್ ಸಿಗ್ನಲ್ ಬರಲೇಬೇಕು ಅದು ಟರ್ನ್ ಆಗೋದಕ್ಕೆ. ಒಂದೊಂದು ಸತಿ ಏನಾಗುತ್ತೆ, ಆ ಕೆಳಗಡೆ ಮೇಜರ್ ಸಿಗ್ನಲ್ ಬರದೇ ಟರ್ನ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಓಕೆ, ಇವಾಗ ನೀವು ಯೋಚನೆ ಮಾಡ್ತಾ ಇರ್ತೀರ, ಹಂಗಾದರೆ ಕೊನೆಯಲ್ಲಿ ಸಿಗ್ನಲ್ ಇಲ್ಲದೇ ಟರ್ನ್ ಆಗುತ್ತೆ. ನೀವು ಹೇಳಿದ್ರಲ್ಲ ಡೈನಮಿಕ್ ಸಿಸ್ಟಮ್ಗೆ ಗೊತ್ತಿಲ್ಲದೆ ಇದು ಟರ್ನ್ ಆಗೋದಿಲ್ಲ. ಮಾರ್ಕೆಟ್ ಮೂವ್ಮೆಂಟ್ ಯಾವುದೇ ಸ್ಟಾಕ್ ಆಗಲಿ ಇಂಡೆಕ್ಸ್ ಆಗಲಿ ನೀವು ತೊಗೊಂಡ್ರೆ ಈ ಡೈನಮಿಕ್ ಸಿಸ್ಟಮ್ ಮತ್ತು ಡೈನಮಿಕ್ ಲೈವ್ ಗೊತ್ತಿಲ್ಲದೆ ಮಾರ್ಕೆಟ್ ಟರ್ನ್ ಆಗೋದಿಲ್ಲ ಅಂತ ನೀವು ಹೇಳಿದ್ದೀರಾ. ಆ ಲೆಕ್ಕದ ಪ್ರಕಾರ ಇವಾಗ ನೀವೇನು ಹೇಳ್ತಿದ್ದೀರಾ, ಅಲ್ಲಿ ಮೇಜರ್ ಸಿಗ್ನಲ್ ಬರ್ದೇ ಟರ್ನ್ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದೀರಾ. ಅಂದರೆ ಕಾಂಟ್ರಡಿಕ್ಟ್ ಆಯ್ತಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಖಂಡಿತ ಅಲ್ಲ. ಓಕೆ, ಸೊ ಇದರಲ್ಲಿ ಆ ಅನ್ನೋನ್ ಟೆರಿಟರಿ ಅಂತ ಹೇಳ್ತೀವಲ್ಲ, ಅಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲದೆ ಅದು ಟರ್ನ್ ಆಗತ್ತಂದರೆ ಅದಕ್ಕೆ ಒಂದೇ ಒಂದು ರೀಸನ್ ಇರುತ್ತೆ. ಆ ರೀಸನ್ ಏನಪ್ಪ ಅಂದರೆ ಟೆಂಕಾಯ್ ಸಿಗ್ನಲ್ ಅಂತ ಹೇಳ್ತೀವಿ. ಏನು ಹೇಳಿ, ಟೆಂಕಾಯ್ ಸಿಗ್ನಲ್ ಅಂತ. ನಮ್ಮ ಡೈನಮಿಕ್ ಮೆಂಬರ್ಸ್ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಈ ಒಂದು ಪಾಯಿಂಟನ್ನು ಕನ್ವೆ ಮಾಡಿರ್ತೀವಿ, ಟೆಂಕಾಯ್ ಸಿಗ್ನಲ್ಸ್. ಟೆಂಕಾಯ್ ಸಿಗ್ನಲ್ ಯಾವ ಥರಪ್ಪ ಅಂದರೆ, ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಿರೋವಾಗ ನಿಮಗೆಲ್ಲೋ ಒಂದು ಕಡೆ ಕ್ಲಾರಿಟಿ ಇಲ್ಲ, ಏನು ನಡೀತಿದೆ ಏನು ಮಾಡೋದು ಅನ್ನೋದು ನಿಮಗೆ ಕ್ಲಾರಿಟಿ ಇಲ್ಲ. ನಿಮಗೆ ಕ್ಲಾರಿಟಿ ಇಲ್ಲ ಅನ್ನೋವಾಗ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ನಾನು ಬಿಗಿನಿಂಗಲ್ಲಿ ಈ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈವ್ ಮುಖಾಂತರ ಟ್ರೇಡ್ ಮಾಡ್ತಿರುವಾಗ ಸುಮಾರು ಸತಿ ನನಗೆ ಈ ವಿಚಾರ ಬರೋದು, ಈ ಪಾಯಿಂಟಲ್ಲಿ ಸಿಗ್ನಲ್ ಏನೋ ಬರ್ತಿದೆ, ನನಗೆ ಈ ಟ್ರೇಡ್ ತೊಗೊಳಕ್ಕೆ ಅಷ್ಟು ಇನ್ನೂ ಕ್ಲಾರಿಟಿ ಇಲ್ಲ, ಏನು ಮಾಡೋದು, ಯಾರನ್ನ ಕೇಳೋದು ಅಂದ್ಬಿಟ್ಟೆಲ್ಲ ಯೋಚನೆ ಮಾಡ್ತಿದ್ದೆ. ಆವಾಗ ಒಂದು ಸತಿ ನಮ್ಮ ರವಿಚಂದ್ರನ್ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಡೈರೆಕ್ಟಾಗಿ ಕೇಳಿಬಿಟ್ಟೆ, ಏನಂತ, ಸರ್ ಈ ಥರ ಈ ಟ್ರೇಡ್ ಆಪರ್ಚುನಿಟಿ ಬಂದಾಗ ನನಗೆ ಕ್ಲಾರಿಟಿ ಇರಲಿಲ್ಲ, ಕ್ಲಾರಿಟಿ ಇಲ್ಲದೆ ಇರೋವಾಗ ನಾನು ಹೆಂಗೆ ಮಾಡಲಿ, ಕ್ಲಾರಿಟಿ ಹೇಗೆ ತೊಗೊಳ್ಳಿ, ಯಾರನ್ನ ಕೇಳೋದು, ನಿಮ್ಮನ್ನು ಕೇಳ್ಬೋದಾ, ಮಾರ್ಕೆಟ್ ಅವರ್ಸಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾ ನಿಮ್ಮನ್ನು, ಅವಾಗ ನನಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ ಅಂತೆಲ್ಲ ಡೈರೆಕ್ಟಾಗಿ ಕೇಳಿಬಿಟ್ಟೆ ನಾನು. ಅವ್ರು ಹೇಳಿದ್ರು, ನೋಡಿ ನೀವು ಮಾರ್ಕೆಟ್ ಅವರ್ಸಲ್ಲಿ ತಿರ್ಗಾ ಕಾಂಟ್ಯಾಕ್ಟ್ ಮಾಡಿ ನೀವು ಇದು ಮಾಡ್ತೀರ, ಮತ್ತೆ ನೀವು ಆ ಡಿಪೆಂಡೆನ್ಸಿಗೆ ಬಂದುಬಿಟ್ರಿ. ಮಾರ್ಕೆಟಲ್ಲಿ ಯಾವತ್ತೂ ಡಿಪೆಂಡೆನ್ಸಿ ಅನ್ನೋದು ಇಟ್ಕೋಬೇಡಿ ಟ್ರೇಡಿಂಗಲ್ಲಿ. ಅದಕ್ಕೆ ತಾನೇ ಡೈನಮಿಕ್ ಸಿಸ್ಟಮ್ ಮತ್ತು ಡೈನಮಿಕ್ಸ್ ಲೈವ್ ಅಂತ 2 ಸಾಫ್ಟ್ವೇರೇ ನಿಮ್ಮ ಕೈಲಿ ಕೊಟ್ಟಿರೋದು. ಅದು ಏನು ಹೇಳುತ್ತೆ ಸುಮ್ಮನೆ ಮಾಡ್ಕೊಂಡು ಹೋಗಿ, ಯಾಕೆ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಆಗ್ತೀರಾ? ನೀವು ನಿಮ್ಮ ಕ್ಯಾಪಿಟಲ್ ನಿಮ್ಮ ಟ್ರೇಡಿಂಗ್ ನೀವು ದುಡ್ಡು ಮಾಡಬೇಕು ಅಂತ ಬಂದಿರೋದು, ನೀವು ಕೆಲಸ ಮಾಡಬೇಕು ಅಂದ್ಬಿಟ್ಟು ಅವ್ರು ಹೇಳೋರು. ಅದು ಸರಿ ಸರ್, ಇಲ್ಲಿ ಕ್ಲಾರಿಟಿ ಇಲ್ಲದೆ ಇರೋವಾಗ ಏನು ಮಾಡೋದು ಅದಕ್ಕೆ ಹೇಳಿ ಅಂತ ಹೇಳಿದವಾಗ, ಕ್ಲಾರಿಟಿ ಇಲ್ಲದೆ ಇರೋವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಲ್ಲ, ಮಾರ್ಕೆಟ್ನೇ ಕೇಳಿ ಅದು ಹೇಳುತ್ತೆ ಅಂತ ಹೇಳಿದ್ರು. ಆವಾಗ ಅವ್ರು ಹೇಳಿದಾಗ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟೆ. ಅದೇನದು ಮಾರ್ಕೆಟ್ನೇ ಕೇಳಿ? ಕೇಳಿ ಮಾರ್ಕೆಟ್ನೇ ಮಾತಾಡಿ, ಮಾರ್ಕೆಟ್ ಹತ್ರ ಮಾತಾಡಿ ಗೊತ್ತಾಗತ್ತೆ ಅಂತ. ನಾನು ನಿಜವಾಗ್ಲೂ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟೆ. ಅಪ್ಸೆಟ್ ಅಂದರೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗೋಯ್ತು. ಯಾಕಂದರೆ ನನಗೆ ಅಲ್ಲಿ ಕ್ಲಾರಿಟಿನೂ ಸಿಕ್ಕಿಲ್ಲ. ಆ ಕ್ಲಾರಿಟಿ ಸಿಗದೆ ಇರೋದ್ರಿಂದ ಒಂದು ಮೈನಸ್ ಟ್ರೇಡು ಆಯಿತು ಆ ಜಾಗದಲ್ಲಿ. ಆ ದಿವಸ ನನಗೆ ಮೈನಸ್ ಟ್ರೇಡ್ ಮಾಡಿ ನಾನೇ ಟೆನ್ಷನ್ನಲ್ಲಿರೋ, ಇವ್ರು ಬೇರೆ ಮಾರ್ಕೆಟ್ ಜೊತೆ ಮಾತಾಡಿ ಅದು ಇದು ಅಂತ ಹೇಳ್ತಿದ್ದಾರೆ. ಅಂದರೆ ಇಂಪ್ರ್ಯಾಕ್ಟಿಕಲ್ ಆಗಿತ್ತು ಅವರು ಹೇಳ್ತಾ ಇದ್ದಿದ್ದು. ಆವಾಗ ನನಗೆ ಏನು ಇವರು ನನಗೆ ಕ್ಲಾರಿಟಿ ಕೊಡ್ತಾ ಇಲ್ವಲ್ಲ ಅಂದರೆ ತಿರ್ಗಾ ಅದನ್ನೇ ರಿಪೀಟೆಡಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ನನಗೆ ತಲೆಗೆ ಬಂತು, ಅದನ್ನೇ ರಿಪೀಟೆಡಾಗಿ ಸತಿ ಹೇಳ್ತಾರೆ ಅಂದರೆ ಏನಾದ್ರು ಇರಲೇಬೇಕಲ್ವ ಇದರಲ್ಲಿ, ದೆರ್ ಮಸ್ಟ್ ಬಿ ಸಮಥಿಂಗ್. ಮಾರ್ಕೆಟ್ನ ಕೇಳಿ ಅಂತ ಹೇಳ್ತವ್ರೆ. ನನಗೆ ಹುಚ್ಚರು ಸವಾಸೆ ಮಾಡಿಬಿಟ್ನಾ, ಅಥವಾ ಅವ್ರು ನಿಜವಾಗ್ಲೂ ಏನಾದರೂ ಪಾಯಿಂಟ್ ಕನ್ವೆ ಮಾಡೋಕ್ಕೆ ಬರ್ತಿದ್ದಾರಾ ಏನು ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಕನ್ಫ್ಯೂಷನಲ್ಲಿ ಕೂತಿದ್ದಾಗ ಆವಾಗ ಈ ಟೆಂಕಾಯ್ ಸಿಗ್ನಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದು ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗೋಯ್ತು. ಏನಕ್ಕಪ್ಪ ಅಂದರೆ ಈ ಡೈನಮಿಕ್ ಸಿಸ್ಟಮ್ ಡೈನಮಿಕ್ ಲೈವ್ ಇವ್ರ ಜೊತೆ ನಾನು ಜಾಯ್ನ್ ಆಗೋಕ್ಕೆ ಮುಂಚೆ ಆಲ್ಮೋಸ್ಟ್ 10-12 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದಿದ್ದೀನಿ. ಸೊ 10 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಈ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇದ್ಬಿಟ್ಟಿದ್ದೀನಲ್ಲ, ಅದೆಲ್ಲ ಗೊತ್ತು. ಬಟ್ ಟ್ರೇಡಿಂಗಲ್ಲಿ ಇದೆಲ್ಲ ನಾನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೇ ಇಲ್ವಲ್ಲ. ಅಂದರೆ ಮಾರ್ಕೆಟಲ್ಲಿ ನಮ್ಮ NSE ಇಂಡಿಯಾ ವೆಬ್ಸೈಟ್ ಅನ್ನೋದೇ ತೊಗೊಳ್ಳಿ. ಓಕೆ, ನಾವು ಸುಮಾರು ವೀಡಿಯೋಸ್ ರವಿಚಂದ್ರನ್ ಅವರು ಲಾಂಗ್ ಬ್ಯಾಕ್ ಮಾಡಿದವಾಗ ಆ ವೀಡಿಯೋಸಲ್ಲೆಲ್ಲ ಬಿಗಿನಿಂಗಲ್ಲೇ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಹಾಕೋರು. ಏನಪ್ಪ ಅಂದರೆ ವಿ ಥ್ಯಾಂಕ್ ಅಂದರೆ NSE ಇಂಡಿಯಾ ಅವ್ರ ವೆಬ್ಸೈಟ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಅವರು ಕನ್ವೆ ಮಾಡ್ಕೊಂಡಿದ್ದಾರೆ. ನೀವು ಅಷ್ಟು ಕ್ಲಾರಿಟಿ ಅಷ್ಟು ಇನ್ಫಾರ್ಮೇಷನ್ ಅದರಲ್ಲಿ ಕೊಟ್ಟಿದ್ದೀರಾ ಅಂತ. ಅಂದರೆ ಸುಮಾರು ಇನ್ಫಾರ್ಮೇಷನ್ ನಮಗೆ ಕೈಯಲ್ಲೇ ಇದೆ. ಆ ಇನ್ಫಾರ್ಮೇಷನ್ ಬಿಟ್ಟು ನಾವು ಆಚೆ ಎಲ್ಲ ಹುಡುಕ್ತಾ ಇರ್ತೀವಿ. ಓಕೆ, ಅಂಥ ಒಂದು ಇನ್ಫಾರ್ಮೇಷನ್ನೇ ಇದು ಟೆಂಕಾಯ್ ಸಿಗ್ನಲ್ ಅಂತ. ಏನದು ಟೆಂಕಾಯ್ ಸಿಗ್ನಲ್? ಎಲ್ಲಿ ಕಾಣಿಸುತ್ತೆ ಅಂದರೆ ಅಲ್ಲಿ ಎಲ್ಲೂ ಕಾಣಿಸೋದಿಲ್ಲ.
ಅದೊಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಇವತ್ತು ನಾನು ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಕನ್ವೆ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಅದೊಂದು ಸ್ವಲ್ಪ ಟೈಮ್ ಬೇಕು. ಬಟ್ ಎರಡನೇದು, ಅದು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಜಾಯ್ನ್ ಆಗಿರೋರು ಮಾತ್ರನೇ ಕಂಪ್ಲೀಟ್ ಡೀಟೇಲ್ ಕೊಡೋಕ್ಕಾಗೋದು. ಓಪನ್ ಆಗಿ ಫ್ರೀಯಾಗಿ ಎಲ್ರಿಗೂ ಹೇಳ್ಕೊಡೋಕ್ಕಾಗೋದಿಲ್ಲ. ಓಕೆ, ಸೊ ಆ ಥರ ಇರೋವಾಗ ಬಟ್ ಅಟ್ಲೀಸ್ಟ್ ನಮ್ಮ ಡೈನಮಿಕ್ ಮೆಂಬರ್ಸ್ ಈ ವಿಡಿಯೋ ನೋಡ್ತಿರೋರು ಇದನ್ನು ಅರ್ಥ ಮಾಡ್ಕೊತಾರೆ. ಮಾರ್ಕೆಟ್ ಒಂದು ಡೈರೆಕ್ಷನಲ್ಲಿ ಬರ್ತಿರೋವಾಗ ವಿತೌಟ್ ಎನಿ ರೀಸನ್ ಅದು ಟರ್ನ್ ಆಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ, ಟೆಂಕಾಯ್ ಸಿಗ್ನಲ್. ಸೊ ನೀವು ಈ ಪರ್ಟಿಕ್ಯುಲರ್ ಸ್ಟಾಕ್ ಟಾಟಾ ಎಲ್ಎಕ್ಸಿಲಿ ಆಲ್ರೆಡಿ ಟ್ರೇಡ್ ತೊಗೊಂಡು ಕೂತಿದ್ರೆ ಅಥವಾ ನಾಳೆ ಟ್ರೇಡ್ ಮಾಡಬೇಕು ಅಂತ ನೋಡ್ತಿದ್ರೆ ಎಲ್ಲ ಕ್ಲಿಯರ್ ಇದೆ, ಡೈರೆಕ್ಷನು ಡೌನ್ ಇದೆ, ಸೆಲ್ ಸಿಗ್ನಲ್ಲು ಬಂದಿದೆ, ಎಲ್ಲ ಕ್ಲಿಯರ್ ಇದೆ, ಆ್ಯಕ್ಚುಲಿ ಈ ಟ್ರೇಡ್ ಮಾಡಬಹುದು. ಬಟ್ ಏನಕ್ಕೂ ಒಂದು ಸತಿ ಟೆಂಕಾಯ್ ಸಿಗ್ನಲ್ ಚೆಕ್ ಮಾಡಿ. ಆ ಟೆಂಕಾಯ್ ಸಿಗ್ನಲಲ್ಲಿ ಕೆಳಗಡೆ ಏನಾದರೂ ಅಡ್ಡ ಬಂದುಬಿಟ್ಟಿರುತ್ತೆ, ಆವಾಗ ಏನಾಗುತ್ತೆ, ಅದು ಇಲ್ಲಿಂದ ಟರ್ನ್ ಆಗುತ್ತೆ ಪ್ರೈಸ್. ಓಕೆ, ಸೊ ಹುಷಾರಾಗಿ ಅದನ್ನು ಚೆಕ್ ಮಾಡಿಕೊಂಡು ಈ ಟ್ರೇಡ್ ಡಿಸಿಷನ್ ತೊಗೋಬೇಕು. ಬ್ಲೈಂಡಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಸಿಚುವೇಶನ್. ಏನಕ್ಕೆ ಹೇಳಿ, ಎಲ್ಲ ಡೈರೆಕ್ಷನ್ ಡೌನ್ ಇದೆ, ಕೆಳಗಡೆ ಏನೂ ಬಂದಿಲ್ಲ, ಏನೂ ಇಲ್ಲದೇ ಟರ್ನ್ ಆಗಬೇಕು ಅಂದರೆ ಅದಕ್ಕೆ ಏನಾದೊಂದು ಕಾರಣ ಇರಬೇಕು. ಕಾರಣ ಇಲ್ಲದೆ ಪ್ರೈಸ್ ರಿವರ್ಸ್ ಆಗೋಲ್ಲ. ಕಾರಣ ಅಂತ ಬಂದಮೇಲೆ ಏನೋ ನ್ಯೂಸು ಈವೆಂಟು ಅಂತ ಎಲ್ಲರೂ ಹೇಳೋದು. ಇವಾಗ ಎಲೆಕ್ಷನ್ ರಿಸಲ್ಟ್ ಜೂನ್ 2024, 4th June 2024 ಎಲೆಕ್ಷನ್ ರಿಸಲ್ಟ್ ದಿವಸ ಮಾರ್ಕೆಟ್ ಕಂಪ್ಲೀಟ್ ಡೌನ್ ಬಂದ್ಬಿಡ್ತು. ಆಲ್ಮೋಸ್ಟ್ 10% ಇಂಡೆಕ್ಸ್ ಡೌನ್ ಬಂದ್ಬಿಡ್ತು. ಓಕೆ, ಯಾಕಪ್ಪ ಡೌನ್ ಬಂತು ಅಂದರೆ ನೀವೆಲ್ಲರೂ ಎಲೆಕ್ಷನ್ ರಿಸಲ್ಟ್ ಅಂತ ಹೇಳ್ತೀರಾ. ಎಲೆಕ್ಷನ್ ರಿಸಲ್ಟ್ ಈ ಥರ ಬಂತು, ಅದಕ್ಕೆ ಮಾರ್ಕೆಟ್ ಡೌನ್ ಬಂದ್ಬಿಡ್ತು, ಸೆಂಟಿಮೆಂಟ್ ಇದಾಗೋಯ್ತು ಅಂದ್ಬಿಟ್ಟು ಎಲ್ಲರೂ ಹೇಳೋದಿದೆ. ಓಕೆ, ಬಟ್ ಹಿಂದೆ ನಾವು ಮಾಡಿರೋಂಥ ವೀಡಿಯೋಸ್ ಅಲ್ಲಿ ಚೆಕ್ ಮಾಡಿ ನೋಡಿ, ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋಲಿ ನೀವು ನೋಡಿದ್ರೆ ಎಲೆಕ್ಷನ್ ರಿಸಲ್ಟ್ ಇನ್ನೂ ಬರಲೇ ಇಲ್ಲ. ಅದು ಬರೋಕ್ಕೆ ಮುಂಚೆನೇ ಈ ಡೈನಮಿಕ್ ಸಿಸ್ಟಮಲ್ಲಿ ಆಲ್ರೆಡಿ ಸಿಗ್ನಲ್ ಕೊಟ್ಬಿಟ್ಟಿತ್ತು ಇಲ್ಲಿಂದ ಟರ್ನ್ ಆಗತ್ತೆ ಹುಷಾರು ಅಂತ. ಅದಕ್ಕೆ ಹೆಂಗೆ ಗೊತ್ತಾಯಿತು ನಾಳೆ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಅದರಿಂದ ಟರ್ನ್ ಆಯ್ತು? ಅಲ್ಲಿ ಟರ್ನ್ ಆಗತ್ತಂದರೆ ಅದಕ್ಕೆ ರೀಸನೇ ಬೇರೆ. ಓಕೆ, ಅದಕ್ಕೆ ರೀಸನೇ ಬೇರೆ. ಆಲ್ರೆಡಿ ಪ್ರಿಪ್ರೇಷನ್ ಆಗಿರುತ್ತೆ ಡೌನ್ ಬರೋದಕ್ಕೆ, ಕರೆಕ್ಟ್ ಅಲ್ವಾ? ಅದೇ ಥರ ಇಲ್ಲೂ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲೂ ಪ್ರಿಪ್ರೇಷನ್ ಆಗಿರಬಹುದು. ಅದಕ್ಕೆ ಏನು ಹೇಳ್ತಿದ್ದೀನಿ, ನೀವು ಟೆಂಕಾಯ್ ಸಿಗ್ನಲ್ ಚೆಕ್ ಮಾಡಿ ಯಾರೇ ಯಾವುದೇ ಪ್ರಿಪ್ರೇಷನ್ ಮಾಡಿದ್ರು ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೋ ಇದು ಸೆಲ್ ಸಿಗ್ನಲ್ ಬಂದಿದೆ, ಡೈರೆಕ್ಷನ್ ಫೇವರಲ್ಲಿದೆ, ಇದ್ರೂ ಇದು ಟರ್ನ್ ಆಗೋವಂಥ ಚಾನ್ಸಸ್ ಇದೆ. ಟರ್ನ್ ಆಗೋ ಚಾನ್ಸಸ್ ಇದೆ ಅಂದರೆ ಈ ಸೆಲ್ ಸಿಗ್ನಲ್ ನಾನು ಮಾಡೋದಿಲ್ಲ. ಸೆಲ್ ಸಿಗ್ನಲ್ ಮಾಡೋದಿಲ್ಲ ಅಂದರೆ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ಬೈ ಮಾಡ್ತೀನಿ. ಬಟ್ ಟೆಂಕಾಯ್ ಸಿಗ್ನಲ್ ಎಲ್ಲ ಚೆಕ್ ಮಾಡಿದ್ವಿ, ಅಲ್ಲಿ ಯಾವುದು ಏನೂ ಬರಲೇ ಇಲ್ಲ ಅಂತ ಹೇಳಿದ್ರೆ ಈ ಸೇಲ್ ಸಿಗ್ನಲ್ ಮಾಡಬೇಕು. ಅದು ಇಲ್ಲಿಂದ ಇನ್ನೂ ಫರ್ದರ್ ಡೌನ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇದು ಒಂದೇ ಒಂದು ಪಾಯಿಂಟನ್ನು ಚೆಕ್ ಮಾಡಿಬಿಟ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಈಸಿ ಆಗಿಬಿಡುತ್ತೆ. ಮಾಡಬೇಕಾ ಮಾಡಬಾರ್ದ, ಬೈ ಕಡೆ ಫೋಕಸ್ ಮಾಡಲ್ಲ ಅಥವಾ ಸೆಲ್ ಕಡೆ ಫೋಕಸ್ ಮಾಡಲ್ಲ ಅಂತ ಕ್ಲಾರಿಟಿ ಸಿಕ್ಬಿಡುತ್ತೆ. ಆ ಕ್ಲಾರಿಟಿ ಸಿಕ್ಕಿದ ಮೇಲೆ ಟ್ರೇಡಿಂಗ್ ಬಂದ್ಬಿಟ್ಟು ಈಸಿ. ಟ್ರೇಡಿಂಗ್ ನೀವು ನೆಕ್ಸ್ಟ್ ಡೇನೇ ಮಾಡ್ತಾ ಇರೋದು ಅಲ್ವಾ? ಇವಾಗ ನೋಡ್ಬಿಟ್ಟು ಇವಾಗಲೇ ಹೋಗಿ ಎಲ್ಲಿ ಆರ್ಡ್ರ್ ಆಗ್ತಾಯಿಲ್ಲ ನಾವು. ಡೈನಮಿಕ್ ಸಿಸ್ಟಮ್ ಬೆನಿಫಿಟೇ ಅದು. ಏನು ಹೇಳಿ ಬೆನಿಫಿಟ್ಟು, ಅದು ಒಂದು ದಿವಸ ಮುಂಚೆನೇ ಸಿಗ್ನಲ್ಸ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿರುತ್ತೆ. ಸಾಯಂಕಾಲ ಕೆಲಸ ಎಲ್ಲ ಮುಗಿಸ್ ಬಂದು ಮನೇಲಿ ಫ್ರೆಶ್ ಆಗಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಡಿನ್ನರ್ ಎಲ್ಲ ಮುಗಿಸ್ಬಿಟ್ಟು ಇನ್ನೇನು ಮಲ್ಗಕ್ಕೆ ಹೋಗೋವಾಗ ಅದಕ್ಕೆ ಮುಂಚೆ ಒಂದು 10-15 ನಿಮಿಷ ನೋಡ್ಕೊಳ್ಳಿ. ನೆಕ್ಸ್ಟ್ ಡೇ ಟ್ರೇಡ್ ಮಾಡೋದು ತಾನೇ, ಇವತ್ತೇ ನೋಡಿಕೊಂಡು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಏನು ಬರೆದಿದ್ದೀರಾ ನೆಕ್ಸ್ಟ್ ಡೇ ಎಕ್ಸಿಕ್ಯೂಟ್ ಮಾಡಿ, ಅಷ್ಟೇ ನಿಮ್ಮ ಕೆಲಸ. ಮಾರ್ಕೆಟ್ ಅವರ್ಸಲ್ಲಿ ಕೂತ್ಕೊಂಡು ಅದನ್ನು ಅನಲೈಸ್ ಮಾಡಿಕೊಂಡು ಅದು ಮೇಲೆ ಹೋಗ್ತಿದೆ ಬೈ ಮಾಡು, ಡೌನ್ ಬರ್ತಿದೆ ಸೆಲ್ ಮಾಡು, ಅದು ಬಂದ್ಬಿಟ್ಟು ಅದು ಟ್ರೇಡಿಂಗ್ ಅಲ್ಲ, ರಿಯಲ್ ಟ್ರೇಡಿಂಗ್ ಅಲ್ಲ ಅದು. ಕ್ಲಿಯರಾ? ಸೊ ಐ ಹೋಪ್ ಈ ವಿಡಿಯೋ ಮುಖಾಂತರ ಇದೊಂದು ಡಿಫ್ರೆಂಟ್ ಪೆಕ್ಯುಲಿಯರ್ ಮಾರ್ಕೆಟ್ ಸಿಚುವೇಶನ್ ನಿಮಗೆ ಒಂದು ಅರ್ಥ ಆಗಿರುತ್ತೆ, ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ನಂಬ್ತೀನಿ. ಡೈನಮಿಕ್ ಮೆಂಬರ್ಸ್ ಈ ವಿಡಿಯೋ ನೋಡ್ತಿರೋರು ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಆಲ್ರೆಡಿ ಅಥವಾ ಈ ಥರ ಇನ್ ಫ್ಯೂಚರ್ ಯಾವುದೇ ಒಂದು ಟ್ರೇಡ್ ಆಪರ್ಚುನಿಟಿ ಬರ್ತಿದೆ ಅಂದರೆ ಈ ಒಂದು ವಿಷಯನ ಮರೀದೇ ಚೆಕ್ ಮಾಡಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಕನ್ವೆ ಮಾಡ್ತಾಯಿದ್ದೀನಿ. ನಮಸ್ಕಾರ.